ಸ್ನೇಹಿತರೆ, ಈಗಾಗಲೇ ಟಿ20 ಹಾಗೂ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯಾಗಿರುವ ಟೀಮ್ ಇಂಡಿಯಾ ದಿಗ್ಗಜರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇದೀಗ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ಮುಂದುವರಿಯಲಿದ್ದಾರೆ. ಇದು ನಮ್ಮೆಲ್ಲರ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಬೇಸರದ ಸಂಗತಿ. ಆದರೆ 2027ರ ಏಕದಿನ ವಿಶ್ವಕಪ್ ಅನ್ನು ಆಡುವ ಅಭಿಲಾಷೆಯನ್ನು ಉಭಯ ಆಟಗಾರರು ವ್ಯಕ್ತಪಡಿಸಿದ್ದಾರೆ. ಆದರೆ ಇದೀಗ ಇದು ಆಸೆಯಾಗಿ ಉಳಿದಿರುವ ಸಾಧ್ಯತೆ ದಟ್ಟವಾಗಿದೆ. ಈಗಿನ ವರದಿಯ ಪ್ರಕಾರ ಭಾರತದ ಏಕದಿನ ಕ್ರಿಕೆಟ್ನಲ್ಲಿ ಪ್ರಮುಖ ಬದಲಾವಣೆ ಆರಂಭವಾಗಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ 2027ರ ಐಸಿಸಿ ವಿಶ್ವಕಪ್ಗಾಗಿ ತಂಡದ ದೀರ್ಘಕಾಲೀನ ಯೋಜನೆಗಳಲ್ಲಿ ಭಾಗಿಯಾಗುತ್ತಿಲ್ಲ ಎನ್ನಲಾಗಿದೆ. ಆದರೆ ಇಬ್ಬರು ಆಧುನಿಕ ಶ್ರೇಷ್ಠ ಆಟಗಾರರಾಗಿದ್ದಾರೆ. ತಮ್ಮ ಏಕದಿನ ವೃತ್ತಿಜೀವನವನ್ನು ವಿಸ್ತರಿಸಲು ಇವರಿಗೆ ಬಿಸಿಸಿಐ ಒಂದು ಅವಕಾಶ ನೀಡಿದೆ. ವರದಿಗಳ ಪ್ರಕಾರ ಭವಿಷ್ಯದ ಏಕದಿನ ಆಯ್ಕೆಗಳಿಗೆ ಪರಿಗಣಿಸಬೇಕಾದರೆ ಮುಂಬರುವ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರೂ ಭಾಗವಹಿಸಬೇಕಾಗುತ್ತದೆ ಎಂದು ಬಿಸಿಸಿಐ ಆಯ್ಕೆ ಸಮಿತಿ ತಿಳಿಸಿದೆ. ಅಂತಾರಾಷ್ಟ್ರೀಯ ಪಂದ್ಯಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವ ಬದಲು ನಿಯಮಿತ ಕ್ರಿಕೆಟ್ ಮೂಲಕ ಆಟಗಾರರು ಪಂದ್ಯದ ಫಿಟ್ನೆಸ್ ಮತ್ತು ಫಾರ್ಮ್ ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಕ್ರಮ ಹೊಂದುತ್ತದೆ. ಈ ವರ್ಷದ ಅಕ್ಟೋಬರ್ 19ರಿಂದ 25ರವರೆಗೆ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ 3 ಪಂದ್ಯಗಳ ಏಕದಿನ ಸರಣಿ ವಿರಾಟ್ ಮತ್ತು ರೋಹಿತ್ ಶರ್ಮಾಗೆ ವಿದಾಯದ ಪ್ರವಾಸ ಆಗಬಹುದು ಎನ್ನಲಾಗಿದೆ. ಒಂದು ವೇಳೆ ಅವರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಭಾಗವಹಿಸದಿದ್ದರೆ ಆ ಸರಣಿಯೇ ಅವರ ಕೊನೆಯ ಸರಣಿಯಾಗಬಹುದು. ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಕೊಹ್ಲಿ ಮತ್ತು ಈ ಮಾದರಿಯ ಅತ್ಯಂತ ಯಶಸ್ಸಿನ ನಾಯಕ ಮತ್ತು ಆರಂಭಿಕ ಆಟಗಾರರಲ್ಲಿ ಒಬ್ಬರಾದ ಹಿಟ್ಮ್ಯಾನ್ ಎಂದೇ ಪ್ರಸಿದ್ಧವಾಗಿರುವ ರೋಹಿತ್ ಶರ್ಮಾ ಕಳೆದ ದಶಕಗಳಲ್ಲಿ ಭಾರತದ ವೈಟ್ ಬಾಲ್ ಯಶಸ್ಸಿಗೆ ಪ್ರಮುಖ ಕಾರಣರಾಗಿದ್ದಾರೆ. ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ ಅವರ ನಿರ್ಗಮನವು ಒಂದು ಯುಗದ ಅಂತ್ಯ ಎಂದು ಭಾರತೀಯ ಕ್ರಿಕೆಟಿಗರಿಗೆ ಅರಿವಾಗಿದೆ. ಇದು ನಿಮ್ಮೆಲ್ಲರಿಗಷ್ಟೇ ಅಲ್ಲ, ಇಡೀ ಜಗತ್ತಿನ ವೈಟ್ ಬಾಲ್, ಟೆಸ್ಟ್ ಹಾಗೂ ಟಿ20 ಮಾದರಿಯ ಕ್ರಿಕೆಟ್ಗಳಲ್ಲಿ ಆಡುವುದು ಇನ್ನೂ ಕನಸಾಗಿ ಉಳಿದಿದೆ. ನಿಮ್ಮೆಲ್ಲರ ಆಸೆ ಇನ್ನು ಮುಂದೆ ನಡೆಯುವ 2027ರಲ್ಲಿ ನಡೆಯುವ ವಿಶ್ವಕಪ್ ಪಂದ್ಯದಲ್ಲಿ ಆಡಬೇಕೆಂಬುದು ನಿಮ್ಮೆಲ್ಲರ ಆಸೆಯಾಗಿದೆ. ನನ್ನ ಚಾನಲ್ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇನ್ನು ಮುಂದಿನ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ. ಧನ್ಯವಾದ.